ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಿದ್ದೀರಾ ಲಕ್ಷ್ಮಿ ಪ್ರಪಂಚ. ಇವತ್ತಿನ ವಿಡಿಯೋದಲ್ಲಿ ಗೆಣ್ ಮಾಡೋದು ರೆಸಿಪಿ ಹೇಳ್ತಾ ಇದ್ದೀನಿ. 1.5 ಲೀಟ್ರ್ ಹಾಲು ತಗೊಂಡಿದ್ದೀನಿ ಗೆಣ್ ಮಾಡೋಕ್ಕೆ. ಅದನ್ನು ಒಲೆ ಮೇಲೆ ಕಾಯಕ್ಕೆ ಇಟ್ಟಿದ್ದೀನಿ. ಕೆಂಪಗಾಗೋವರೆಗೂ ಕಾಯಿಸ್ಕೋಬೇಕು. ಅಷ್ಟರಲ್ಲಿ ಗ್ಯಾಸಲ್ಲಿ ಅಕ್ಕಿ ಹುರ್ಕೊತಾ ಇದ್ದೀನಿ. ನಾನು ರವೆ ಹಾಕ್ತಿಲ್ಲ, ಇಲ್ಲಿ ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಗೆಣ್ಣನ್ನ. ಯಾವುದ್ರಾಗಾದರೂ ಮಾಡ್ಬೋದು, ನಾನು ಅಕ್ಕಿಲಿ ಮಾಡ್ತಾಯಿದ್ದೀನಿ. ಅಕ್ಕಿನೂ ಸಹ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಗೆಣ್ ಮಾಡೋದು ತುಂಬಾ ಈಸಿ. ಅಕ್ಕಿನ ಮಿಕ್ಸಿಗೆ ಹಾಕಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ರವೆ ಥರನೇ ಟೇಸ್ಟ್ ಇರುತ್ತೆ ಅಂತ. ನೋಡಿ, ಅಕ್ಕಿ ಚೆನ್ನಾಗಿ ಬೆಂದಮೇಲೆ ಕಡಲೆ ಬೀಜ ಹುರಿದಿರೋನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಮಾಡಬೇಕು. ತಿರುತಾನೆ ಇರಬೇಕು, ಇಲ್ಲಿರು ಗಂಟಾಗುತ್ತೆ, ಇಲ್ಲಿರು ತಳ ಹಿಡಿಯುತ್ತೆ. ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರಿ ಇವಾಗಲೂ ಮಾಡಿ. ಇವಾಗ ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕುಟ್ಟೇನು ಹಾಕ್ತಿಲ್ಲ, ಬಿಸಿ ಇರೋದಕ್ಕೆ ಕರಗುತ್ತೆ ಅಂತಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಜ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅದರೊಳಗೆ ಸೆಟ್ಟಿಂಗ್ಸಲ್ಲಿ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನೇ ಡಿಲೀಟ್ ಮಾಡಿ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ, ಲಕ್ಷ್ಮಿ ಪ್ರಪಂಚ ಅಂತ. ಇವಾಗ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಕಾಯಿ ಹಾಕ್ತಿದ್ದೀನಿ. ಬೇಕಾದರೆ ಕೊಬ್ಬರಿನೂ ಹಾಕೋಬೋದು. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಇರಲಿಲ್ಲ, ಅದರಿಂದ ಕಾಯಿ ಹಾಕ್ತಿದ್ದೀನಿ. ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋಬೋದು. ನಾನು ತುಪ್ಪ ಮಾತ್ರ ಹಾಕಿದ್ದೀನಿ. ಚಾನಲ್ನ ಡಿಲೀಟ್ ಮಾಡಿದ್ದಕ್ಕೆ ಸ್ವಲ್ಪ ಬೇಜಾರಾಗಿತ್ತು, ಅದಕ್ಕೆ ಟ್ರೈ ಅಗೇನ್ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರಿ ಈಗಲೂ ಮಾಡಿ ಅಂತ ಹೇಳ್ತಾ, ಇವಾಗ ಗೆಣ್ಣಿಗೆ ಅವಲಕ್ಕಿ ಹಾಕ್ತಾಯಿದ್ದೀನಿ. ತೊಳೆದಿಟ್ಕೊಂಡಿದ್ದೆ. ಮತ್ತು ಕಡಲೆ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಕಡಲೆ ಪುರಿನೂ ಹಾಕ್ತಾಯಿದ್ದೀನಿ. ಏನೆಲ್ಲ ಐಟಮ್ಸ್ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಗೆಣ್ಣು. ತೆಳ್ಳಗೆ ಬೇಕು ಅಂದರೆ ಪಾಯಸ ಥರ ಬೇಕು ಅಂದ್ರೂ ಮಾಡ್ಕೋಬೋದು. ನಮ್ಮ ಮನೆಗೆ ಗಟ್ಟಿಗೆ ಬೇಕು ಅಂತಿದ್ರಿಂದ ನಾನು ಗಟ್ಟಿಗೆ ಮಾಡಿದ್ದೀನಿ. ನೀವು ತೆಳ್ಳಗೆ ಬೇಕು ಅಂದರೆ ಮಾಡ್ಕೊಳ್ಳಿ. ಗಟ್ಟಿಗೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನ ತಿನ್ಬೋದು ಮಾಡಿಕೊಂಡು ಅಂತ ಅಷ್ಟೇ. ಇವಾಗ ಪ್ಲೇಟಿಗೆ ತುಪ್ಪ ಹಾಕ್ತಾಯಿದ್ದೀನಿ. ಬಿಸಿದು ಹಾಕಿದ್ರೆ ತುಪ್ಪ ಎಲ್ಲ ಕರಗುತ್ತೆ, ಅದಕ್ಕೆ ಕರಗಿಸ್ಕೊಂಡಿಲ್ಲ ತುಪ್ಪ ಏನು. ಬಿಸಿ ಇದ್ದಾಗಲೇ ಅದನ್ನು ಆರಿಸಿ ಉಂಡೆ ಥರನೂ ಮಾಡ್ಕೋಬೋದು, ಇಲ್ಲ ಕಟ್ ಮಾಡು ಇಟ್ಕೋಬೋದು. ಇವಾಗ ನೋಡಿ ಗಿಣ್ಣು ಯಾವ ಥರ ಇದೆ ಅಂತ. ಪ್ಲೇಟ್ಗೆ ತಣ್ಣಗಾಗಲಿ ಅಂತ ಹೇಳಿ ಹಾಕಿದ್ದೀನಿ. ನೋಡಿ, ಈ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಹಾಕೋದು ಹೇಳಿರಲಿಲ್ಲ, ಏಲಕ್ಕಿನೂ ಹಾಕಿ ನಾನು ಹಾಕಿದ್ದೀನಿ ಏಲಕ್ಕಿನ. ಹಿಂಗೆ ಉಂಡೆ ಮಾಡಿದ್ರೆ ಕೈಗೆ ಕಚ್ಕೋಬಾರ್ದು, ಆ ಥರ ಇರಬೇಕು ಗೆಣ್ಣು. ಆವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಳ್ಳೀಲಿ ಜಾಸ್ತಿ ಅಕ್ಕಿಯಿಂದನೇ ಗಿಣ್ಣು ಮಾಡೋದು. ವಿಡಿಯೋ ಇಷ್ಟ ಆದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.